ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೇಮ್ಸ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಚೇತನ್ ಕುಮಾರ್. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 151 ಕೋಟಿ, ಬಜೆಟ್ ನೋಡಿದ್ರೆ 50 ಕೋಟಿಯಿಂದ 75 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ರನ್ನಿಂಗ್ ಟೈಮ್ ಬಂದು 149 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಬಿಡುಗಡೆ ಆಗಿರುವ ದಿನಾಂಕ ಮಾರ್ಚ್ 17, 2022ರಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ದಿನಾಂಕ ಅಂತಲೂ ಕೂಡ ಹೇಳಬಹುದು. ಆ ದಿನದಂದೇ ಈ ಮೂವಿ ಬಿಡುಗಡೆ ಆಗಿದೆ ಮತ್ತು ಹೆಚ್ಚಿನ ಬಾಕ್ಸ್ ಆಫೀಸ್ ಕೂಡ ಕಲೆಕ್ಷನ್ ಆಗಿದೆ ಅಂತಲೇ ಹೇಳಬಹುದು. ಎಲ್ಲ ಸಿನಿಮಾದಲ್ಲೂ ಕೂಡ ಪಾಲ್ಗೊಂಡು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾರೆ ಅಂತಲೇ ಹೇಳ್ಬೋದು. ನಾನು ಕೂಡ ಆ ಮೂವಿಗೆ ಫಿಲಮ್ಗೆ ಹೋಗಿ ತುಂಬ ಮೆಚ್ಚುಗೆಯನ್ನು ಪಡೆದಿದ್ದೇನೆ ಮತ್ತು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಮೂವಿ ಅಂತೂ. ಮತ್ತು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಸಾಧು ಕೋಕಿಲ್ ಅವರು ಕೂಡ ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ. ಸಾಧು ಕೋಕಿಲ್ ಅವರು ಈ ಮೂವಿಗೆ ಹೆಚ್ಚಿನ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಮತ್ತು ಹೆಚ್ಚಿನ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಿಯಾ ಆನಂದ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಜೇಮ್ಸ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವರಿಗೆ ತಂದೆ ತಾಯಿ ಇರೋದಿಲ್ಲ, ಯಾರು ಕೂಡ ಅನಾಥ ಅಂತಲೇ ಹೇಳಬಹುದು. ಮತ್ತು ಅವರು ಫ್ರೆಂಡ್ಸ್ಗಳೆಲ್ಲ ಒಂದು 5 ಜನ ಇರ್ತಾರೆ. ಅವರು 5 ಜನನೂ ಕೂಡ ಅನಾಥ. ಜೇಮ್ಸ್ ಕೂಡ ಒಬ್ಬ ಅದರಲ್ಲಿ. ಮತ್ತು ಜೇಮ್ಸ್ ಕೂಡ ಅವರಲ್ಲಿ ಎಲ್ಲರೂ ಕೂಡ ಓದ್ತಾ ಎಲ್ಲರೂ ಕೂಡ ಒಂದು ದೊಡ್ಡ ಕೆಲಸಗಳಿಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ ಮತ್ತು ಅವರು ಕೆಲಸನೂ ಕೂಡ ಸಿಗುತ್ತೆ. ಜೇಮ್ಸ್ ಕೂಡ ಓದಿ ಒಂದು ಇಂಡಿಯಾ ಆರ್ಮಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಕೆಲವು ದಿನಗಳ ನಂತರ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರ ಒಂದು ಪ್ರಾಡಕ್ಟ್ಗೋಸ್ಕರ ದೊಡ್ಡ ಒಂದು ಆರ್ಮಿಯಲ್ಲಿ ಕೆಲಸ ಮಾಡ್ತಂಥ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರನ್ನು ಒಂದು ಬಾಡಿಗಾರ್ಡ್ ಆಗಿ ಕರ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ಜೇಮ್ಸ್ ಕೂಡ ಒಬ್ಬ. ಅದರಲ್ಲಿ ಪ್ರಾಡಕ್ಟಾಗಿ ಅವರ ಬಿಸ್ನೆಸ್ಗಳನ್ನು ನೋಡ್ಕೋತಿರ್ತಾರೆ ಮತ್ತು ಅವ್ರ ಬಗ್ಗೆ ಎಲ್ಲ ಕೂಡ ಜೇಮ್ಸ್ ಅವರು ತಿಳ್ಕೊತಾರೆ ಅಂತಲೇ ಹೇಳ್ಬೋದು. ಇದರಿಂದ ಅವ್ರ ಜೊತೆ ಸೇರಿಕೊಂಡು ಅವರು ಇದಕ್ಕೆಲ್ಲ ಕಾರಣ ಅಂತೇಳಿ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಅವರು ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಂದಿರ್ತಾರೆ. ಅದರಲ್ಲಿ ಇವರ ಮೋಸ ಮಾಡಿದಂಥ ವ್ಯಕ್ತಿನೂ ಕೂಡ ಅದರಲ್ಲಿ ಇರ್ತಾರೆ. ಇದರೆಲ್ಲ ಇವ್ರದ್ದೇ ಕೆಲಸ ಅಂತ ಗೊತ್ತಾದಮೇಲೆ ಅವರ ಸಾಮ್ರಾಜ್ಯವನ್ನು ನಿರ್ಮಾಣವನ್ನು ಮಾಡಿ ಅವರು ಕೂಡ ಅವ್ರ ಸ್ನೇಹಿತರನ್ನು ಕೂಡ ಒಂದು 3 ಜನನ ಕಳ್ಕೊತಾರೆ. ಒಂದಿಬ್ಬರು ಉಳ್ಕೊಂಡು ಜೇಮ್ಸ್ ಕೂಡ ಉಳ್ಕೊಂಡು ತನ್ನ ಜೀವನವನ್ನು ನೋಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.